ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಈ ಸ್ಟೋರಿಯನ್ನು ರಾಜ್ಯ ಸರ್ಕಾರ ಪ್ರಮುಖವಾಗಿ ಶಿಕ್ಷಣ ಇಲಾಖೆಯ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪನವರು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಬೆಳೆಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮದೇ ಆದಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮಧು ಬಂಗಾರಪ್ಪನವರು ಕೂಡ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ವಿಚಾರವಾಗಿ ಸಾಕಷ್ಟು ಶ್ರಮವನ್ನು ಹಾಕ್ತಾ ಇದ್ದಾರೆ. ಆದರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಯಲ್ಲಿ ಇರತಕ್ಕಂತಹ ರಾಜ್ಯದ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂತಹ DK ಶಿವಕುಮಾರ್ ಅವರ ಸ್ವಂತ ಜಿಲ್ಲೆಯಲ್ಲಿ ಶಿಕ್ಷಣ ಇಲಾಖೆಯ ಈ ಒಂದು ಅತಿಯಾದಂತಹ ಅಸಡ್ಡೆ, ಬೇಜವಾಬ್ದಾರಿತನ ಜೊತೆಗೆ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂತಹ ಅಧಿಕಾರಿಗಳ ಈ ಒಂದು ಸುದ್ದಿಯನ್ನು ಎಲ್ಲರೂ ಕೂಡ ಗಮನಿಸಬೇಕಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬೈರಾಪಟ್ಟಣ ಗ್ರಾಮದಲ್ಲಿ ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತಹ 4 ನೂತನ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮ ಇಂದು ನೆರವೇರಿದೆ. ಈ ಒಂದು ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ CP ಯೋಗೇಶ್ವರ್ ಅವರು ನೆರವೇರಿಸಿದ್ದಾರೆ. ಆದರೆ ಇಲ್ಲಿ ವಿಚಾರ, ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ 4 ಕೊಠಡಿಗಳು ಕೂಡ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿರ್ತಕ್ಕಂಥದ್ದು. ಇದು ಏನು 16 ವರ್ಷ ನಿರ್ಮಾಣ ಆಗಿ ಕಾಲ ಆಗಿಲ್ಲ. ಏನು ಕಳೆದ ಅವಧಿಯಲ್ಲಿ ಶಾಸಕರಾಗಿದ್ದಂತಹ HD ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಇಲ್ಲಿ ಶಂಕುಸ್ಥಾಪನೆ ನೆರವೇರುತ್ತದೆ. ಅದಾದ ಬಳಿಕ ಅವರು 1.5 ವರ್ಷಗಳ ಕಾಲ ಕ್ಷೇತ್ರದ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಕೇಂದ್ರದಲ್ಲಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ 2023ರಲ್ಲಿ ಶಂಕುಸ್ಥಾಪನೆ ಆಗಿ 24ರಲ್ಲಿ ಕಾಮಗಾರಿ ಪ್ರಾರಂಭ ಆಗಿ 25ಕ್ಕೆ ಇದು ಸಂಪೂರ್ಣಗೊಳ್ಳುತ್ತದೆ. ಒಟ್ಟು 59 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು 4 ಕೊಠಡಿಗಳ ಕಾಮಗಾರಿ ಆಗಿದೆ. ಇದು ನಾವು ಕಲೆ ಹಾಕಿರ್ತಕ್ಕಂತಹ ಮಾಹಿತಿ. ಯಾಕಂದರೆ ಈ ವಿಚಾರವಾಗಿ ಚನ್ನಪಟ್ಟಣ BO ಆಗಿರ್ತಕ್ಕಂತಹ ರಾಮಲಿಂಗಯ್ಯ ಅವರು ಏನಿದ್ದಾರೆ, ಅವರು ಬಹಳ ಚಾಣಾಕ್ಷರು. ಮಾಧ್ಯಮದವ್ರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಅವರು ತಯಾರಿಲ್ಲ. ಆ ಗುತ್ತಿಗೆದಾರರ ವಿಚಾರವಾಗಿಯೂ ಕೂಡ ಮಾತನಾಡಲಿಕ್ಕೂ ಕೂಡ ಅವರು ತಯಾರಿಲ್ಲ. ಆದರೆ ಇವತ್ತು ಏಕಾಏಕಿ ಇಂಥ ಒಂದು ಕಳಪೆ ಕಾಮಗಾರಿಯಿಂದ ಆಗಿರ್ತಕ್ಕಂತಹ 4 ಕೊಠಡಿಗಳನ್ನು ಏಕಾಏಕಿ ಇವತ್ತು BO ಆಗಿರ್ತಕ್ಕಂತಹ ರಾಮಲಿಂಗಯ್ಯರವರು ಕ್ಷೇತ್ರದ ಶಾಸಕ CP ಯೋಗೇಶ್ವರ್ ಅವರ ಮೂಲಕ ಉದ್ಘಾಟನೆಯನ್ನು ಮಾಡಿಸಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಏನು, ಈಗಾಗಲೇ ನಿರ್ಮಾಣ ಆಗಿ 1 ವರ್ಷ ಆಗ್ತಾ ಇರ್ಬೋದು ಅಥವಾ ಅದಕ್ಕೂ ಕಡಿಮೆ ಅವಧಿ ಇರ್ಬೋದು. ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂತಹ 4 ಕೊಠಡಿಗಳು ಕೂಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿವೆ, ಬಣ್ಣ ಕಳಚಿ ಬೀಳ್ತಾ ಇದೆ. ಅಲ್ಲಿ ಏನು ಅಳವಡಿಸಿರುವಂತಹ ಬಾಗಿಲುಗಳು, ಕಿಟಕಿಗಳು ಸಂಪೂರ್ಣವಾಗಿ ಗೆದ್ದಲು ಹುಳಗಳು ತಿಂತಾ ಇದ್ದಾವೆ. ಇವತ್ತು ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು, ಬೆಳೆಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹೊಸದಾಗಿ ರೂಪಿಸ್ತಾ ಇದೆ. ಅದರಲ್ಲೂ ವಿಶೇಷವಾಗಿ DK ಶಿವಕುಮಾರ್ ಅವರು ಸರ್ಕಾರಿ ಶಾಲೆಗಳ ವಿಚಾರವಾಗಿ ಸಾಕಷ್ಟು ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಎಲ್ಲ ಖಾಸಗಿ ಕಂಪನಿಗಳ CSR ಫಂಡನ್ನು ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ ಬಳಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರದೇ ಆದಂತಹ ಒಂದು ಹೊಸ ಚಿಂತನೆಯನ್ನು ಹಾಕೊಂಡಿದ್ದಾರೆ. ಆದರೆ ಇವತ್ತು ಅವರದ್ದೇ ಜಿಲ್ಲೆಯ ಅವರದ್ದೇ ಶಾಸಕರಾದ CP ಯೋಗೇಶ್ವರ್ ಅವರ ಕ್ಷೇತ್ರದಲ್ಲಿ ಇಂಥ ಒಂದು ಕಳಪೆ ಕಾಮಗಾರಿ ಇವತ್ತು ನಡೆದಿದೆ. ಆ ಕಳಪೆ ಕಾಮಗಾರಿಯಿಂದಾಗಿರ್ತಕ್ಕಂತಹ ಕಟ್ಟಡಗಳನ್ನು ಇವತ್ತು ಸ್ವತಃ ಯೋಗೇಶ್ವರ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ವಿಚಾರವಾಗಿ ನಾವು ಯೋಗೇಶ್ವರ್ ಅವ್ರನ್ನು ಕೂಡ ಪ್ರಶ್ನೆ ಮಾಡಿದ್ದೇವೆ. ಅಂದರೆ ಇದು ಕಳಪೆ ಕಾಮಗಾರಿಯಿಂದ ಕೂಡಿದೆ ಎನ್ನುವಂತಹ ಮಾತನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ. ಅಂದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಸಂಬಂಧಪಟ್ಟಂತಹ ಗುತ್ತಿಗೆದಾರನ ವಿರುದ್ಧ ಕಾನೂನು ಕ್ರಮವನ್ನು ನಾವು ಜರುಗಿಸ್ತೇವೆ ಎನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಬೈರಾಪಟ್ಟಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ. ಆದರೆ ಕಳಪೆ ಕಾಮಗಾರಿ ಅಂತೇಳಿ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ.
ಇದಕ್ಕೆ ನಮ್ಮ STMC ಅವರು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಇವರು NOC ಕೊಡಬಾರ್ದಾಗಿತ್ತು. NOC ಕೊಟ್ಬಿಟ್ಟಿದ್ದಾರೆ. ಕಾಂಟ್ರಾಕ್ಟ್ರು ದುಡ್ಡು ತಗೋ ಹೊರಟೋಗಿದ್ದಾರೆ. ನೋಡಿದ್ರೆ ತುಂಬ ಕಳಪೆ ಅಂತ ಅನ್ನಿಸ್ತಾ ಇದೆ. ಆದರೆ ಇವತ್ತು ಅವಶ್ಯಕತೆ ಇರೋದ್ರಿಂದ ಇದನ್ನು ಉದ್ಘಾಟನೆ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಉದ್ಘಾಟನೆ ಮಾಡಿದ್ದೀವಿ. ರಿಪೇರಿ ಮಾಡಿಸ್ತೀವಿ. ಅದೇ ಈಗ ಅವ್ರಿಗೆ ಇಲ್ಲ, ನನಗೆ ಇವತ್ತು ಗೊತ್ತಾಗಿದೆ. ಅವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಲಿಕ್ಕೆ ಮತ್ತು ಈ ಕಾಮಗಾರಿನ ಮತ್ತೆ ರಿಪೇರಿ ಮಾಡಿಕೊಡ್ಲಿಕ್ಕೆ ಕ್ರಮ ತಗೋತೀವಿ. ನಾನು ಕಾಂಟ್ರಾಕ್ಟ್ರು ಸಿಗ್ತಾಯಿಲ್ಲ ಅಂತ ಹೇಳಿದ್ರು. ಇವತ್ತಿಂದ ಅದ್ರ ಮೇಲೆ ಸೂಕ್ತ ಕ್ರಮ ತಗೋತೀವಿ. 59 ಲಕ್ಷ ರೋಡ್ಗೆ ಹೋಗಿದ್ದು ದುಡ್ಡು ಬಂದಿತ್ತು. ಏನು ಡೆಮಿಕ್ಸ್ ಮಾಡಿ ತಗೊಬಂದ್ರು ಗೊತ್ತಿಲ್ಲ, ಗ್ರಾಂಟ ಯಾರಿಗೂ ಗೊತ್ತಿಲ್ಲ. ನಂಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿ ಲಾಸ್ಟ್ಗೆ ಕಳಪೆ ಕಾಮಗಾರಿ ಮಾಡಿದ್ದಾರೆ. ನಾನು ಒಬ್ಬ ಕಾಂಟ್ರಾಕ್ಟಾಗಿ ಈ ಕೆಲಸ ಮಾಡಬಾರ್ದು. ಅವರ ಪಾರ್ಟಿಯ ಬ್ಲಾಕ್ ಲಿಸ್ಟಿಗೆ ಸೇರಿಸ್ಬೇಕು. ಇಡೀ ತಾಲೂಕಲ್ಲಿ ಎಲ್ಲೂ ಕೆಲಸ ಮಾಡಬಾರ್ದು. ನಾವು ಬಂದು ಅಧಿಕಾರಿಗಳು ನಾವು ಮಾಡಿಸ್ತಾ ಇದ್ದೀವಿ, ಕ್ವಾಲಿಟಿ ಮಾಡಿಸ್ತಾವಿ ಅಂತ ಅಂದರು. ನಾವು ಹೊಂಟೋದು ಅಷ್ಟೇ. ಬಂದು ಜವಾಬ್ದಾರಿ ನಮ್ಮದು ಇದೆ. ನಾವು ಬಂದು ನೀರು ಹಾಕೋದು ಅವು ಇವು ಎಲ್ಲ ನೋಡ್ಕೊಂಡು ಪರಿಶೀಲನೆ ಮಾಡ್ಕೊಯ್ತಿದ್ದೋ, ಬಂದು ನೋಡ್ಕೊಯ್ತಿದ್ದೋ. ಆದ್ರೂ ಬೇಜವಾಬ್ದಾರಿ ಕೆಲಸದಿಂದ ಹಿಂಗೆ ಬಿಲ್ಡಿಂಗ್ಗಳ ಈ ರೀತಿಯಲ್ಲಿ ಯಾವುದೇ ಕಾಂಟ್ರಾಕ್ಟ್ ಆದರೂ ಈಗ ಮಾಡಬಾರ್ದು. ಇದನ್ನು ಮುಂದೆ ಅವ್ರಿಗೆ ಬೈರಾಪಣದಿಂದ ಸ್ಟಾರ್ಟ್ ಆಗಬೇಕು. ಆದರೆ ಈ ವಿಚಾರವಾಗಿ ಚನ್ನಪಟ್ಟಣ BO ಆಗಿರ್ತಕ್ಕಂತಹ ರಾಮಲಿಂಗಯ್ಯ ಸಹ ಮಾತನಾಡಿದ್ದಾರೆ. ಅಂದರೆ ಅವರು ಎಲ್ಲೋ ಒಂದು ಕಡೆ ಜಾರಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕಟ್ಟಡ ಕಾಮಗಾರಿ ಮುಗಿದ ನಂತರ ಆ ಒಂದು ಏನು ಅಂತಿಮವಾಗಿ ಆ ಗುತ್ತಿಗೆದಾರನಿಗೆ ನಿಮ್ಮ ಕಾಮಗಾರಿ ಎಲ್ಲವೂ ಕೂಡ ಮುಗಿದಿದೆ ಎನ್ನುವಂಥ ನಿಟ್ಟಿನಲ್ಲಿ ಒಂದು NOCಗೆ ಒಂದು ಸಹಿಯನ್ನು ಹಾಕಬೇಕಾಗ್ತದೆ. ಆ ಸಹಿ ಹಾಕಿದ್ರೆ ಮಾತ್ರ ಅವರಿಗೆ ಏನು ಅವರು ಖರ್ಚು ಮಾಡಿರ್ತಕ್ಕಂತಹ ಹಣ ಸರ್ಕಾರದಿಂದ ಅವರಿಗೆ ಬಿಡುಗಡೆ ಆಗ್ತದೆ. ಆದರೆ ಇವರು ಅಲ್ಲಿ ಯಾವುದೇ ಒಂದು ಗುಣಮಟ್ಟವನ್ನು ಪರಿಶೀಲನೆ ಮಾಡದೆ ಏಕಾಏಕಿ ಆ ಗುತ್ತಿಗೆದಾರನಿಗೆ NOCಗೆ ಸಹಿ ಹಾಕುವ ಮೂಲಕ ಇವರು ಕೂಡ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರಾ ಎನ್ನುವಂತಹ ಪ್ರಶ್ನೆ ಇವತ್ತು ಮೂಡ್ತಾ ಇದೆ. ಜೊತೆಗೆ ಆ ಸಹಿ ಹಾಕಿದ್ದೀರಾ ಇಲ್ವಾ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರು ಉತ್ತರ ಕೊಡಲಿಕ್ಕೆ ಸಾಕಷ್ಟು ಒಂದು ಸಾಹಸವನ್ನು ಪಟ್ಟರು. ಕಾರು ಒಳಗಡೆ ಹೋಗಿ ಕೂತ್ಕೊಂಡು ಕಾರನ್ನು ಡ್ರೈವರ್ಗೆ ಹೋಗು ಅಂತ ಮುಂದೆ ಹೇಳ್ತಾರೆ. ಅಂದರೆ ಒಬ್ಬ ಅಧಿಕಾರಿಯಾಗಿ ತಾವು ಮಾಡಿರ್ತಕ್ಕಂತಹ ಕೆಲಸದ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಅಂದರೆ ಇನ್ನು ಯಾವ ರೀತಿಯಾಗಿ ಸರ್ಕಾರಿ ಶಾಲೆಗಳನ್ನು ಉಳಿಸ್ತಾರೆ ಬೆಳೆಸ್ತಾರೆ ಎನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿದೆ. ಈಗ ಈ ಮಟ್ಟದ ಕಳಪೆ ಕಾಮಗಾರಿ ಆಗಿದೆ, ನಿಮ್ಮ ಗಮನಕ್ಕೆ ಇಲ್ವಾ? ಇಲ್ಲ ನಿಮ್ಮ ಗಮನಕ್ಕೆ ಇದ್ದು ಇದು ಈ ಥರ ಆಗಿದೆ ಹೇಳಿ. ಅಲ್ಲ, ಇವಾಗ MLA ಸಾಹೇಬರು ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನು PLD ಇಂಜಿನಿಯರು ಕೂಡ ಸರಿ, ನಾನು ಕೇಳಿದೆ, ಎಲ್ಲ ಸರಿ ಇದೆ ಸರ್, ಪ್ಲಾನ್ ಪ್ರಕಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. MLA ಸಾಹೇಬರು ಈಗ ಅವ್ರನ್ನ ಕರೆಸಿ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗೇನಾದ್ರು ಲೋಪದೋಷ ಇದ್ದರೆ ಅವರು MLA ಸಾಹೇಬರು ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಿರ್ತಾರೆ. ಈಗ ನೀವೇ ಕೂಡ ಅವ್ರ ಜೊತೆ ಇಂಟರ್ವ್ಯೂ ತಗೊಂಡು ಹೇಳಿದ್ದಾರೆ. ಸಾಹೇಬರು ವಿಚಾರ ತಿಳಿಸಿದ್ದಾರೆ. ನೋಡಿ, ಸಾಹೇಬರು ಗಮನಕ್ಕೆ ತಂದು ಕಟ್ಟಡ ಆಗಬೇಕಾದ್ರೆ ನಿಮ್ಮ ಗಮನಕ್ಕೆ ಇರಲಿಲ್ವಾ ಸರ್ ಈ ಮಟ್ಟದ? ಅಲ್ಲ, ಇದು ನಾನು ಇಲ್ಲಿ ಬರೋದಕ್ಕೆ ಮುಂಚೆ ಪ್ರಾರಂಭ ಆಗಿರೋದು. ಅದನ್ನು ಈಗಾಗಲೇ ಇಂಜಿನಿಯರ್ನು ಕೂಡ ಕೇಳಿದ್ದೀನಿ, ಮತ್ತು MLA ಸಾಹೇಬ್ರ ಗಮನಕ್ಕೂ ಕೂಡ ತಂದಿದ್ದೀನಿ. ಈಗ MLA ಸಾಹೇಬರು ಆ ವಿಚಾರದ ಬಗ್ಗೆ ನಿಮ್ಮ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ ಸರ್. ನೀವು NOCಗೆ ಸೈನ್ ಹಾಕ್ಬೇಕಾದ್ರೆ ನೀವು ಪರಿಶೀಲನೆ ಮಾಡಿಲ್ವಾ ಸರ್ ಯಾವುದನ್ನ? ಕಟ್ಟಡಕ್ಕೆ ಅಲ್ಲ, ನಾನು ಇಂಜಿನಿಯರ್ ಕರೆಸಿ ಕರೆಕ್ಟಾಗಿದೆಯಪ್ಪ ಪ್ಲಾನ್ ಪ್ರಕಾರ ಅಂತ ಎಲ್ಲ ಕೇಳಿದೆ. ಸರ್ ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ. ಬಂದು ನೋಡಿಲ್ಲ ಸ್ಥಳಕ್ಕೆ? ಅಲ್ಲ, ಅದು ಬಂದು ನೋಡಿದ್ದೀವಿ. ನೋಡಿದ್ಮೇಲೆ ಸೈನ್ ಹಾಕಿದ್ರ ನೀವು? ಯಾವುದು? ನಾನು ಸೈನ್ ಹಾಕಿಲ್ಲ, ಇವ್ರು ಹಾಕಿರೋದು, ಶಾಲೆ ಟೀಚರ್ ಹಾಕಿರೋದು. ನಿಮಗೆ ಬರಲ್ವಾ ಅದು? ಯಾವುದು ಬರ್ತದೆ? ಈಗ ಅದನ್ನು ನೋಡ್ತೀನಿ. ಈಗ ಸಾಹೇಬ್ ಹೇಳಿದಾರಲ್ಲ ಆಲ್ರೆಡಿ, ನೀವು ಅದನ್ನ ಹೇಳಿ ನೀವು ಸೈನ್ ಹಾಕಿದಿರ ಇಲ್ವಾ? ಅಲ್ಲ, ನಾನು ಸ್ವಲ್ಪ ಫೈಲ್ ನೋಡಬೇಕು, ಯಾಕೆಂದ್ರೆ ತುಂಬ ಬರ್ತಾ ಇದ್ದಾವೆ. ಯಾರಿಗೆ ಉತ್ತರ ಬೇಡ ಸರ್, ನೀವು ಸೈನ್ ಹಾಕಿದಿರ? ಅಲ್ಲ, ಬಹುಶಃ HM ಹಾಕಿದ್ರೆ ಹಾಕಿರ್ತೀನಿ ಅಂತ ಅನ್ಕೊಂತೀನಿ. ನೀವು ಹಾಕಿಲ್ವಾ ಸೈನು? ಅಲ್ಲ, ಅದನ್ನೇ ಅವ್ರು ಹಾಕಿದ್ರೆ ಹಾಕಿರ್ತೀನಿ. ನೀವು ಹಾಕಿದಿರಾ ಇಲ್ವಾ ಅಷ್ಟೇ? ಒಂದು ಸ್ವಲ್ಪ ಫೈಲ್ ನೋಡ್ತೀನಪ್ಪ. ನಾನು ಇಲ್ಲಿ ಇಟ್ಕೊಂಡು ಏನು ಹೇಳೋದು? ಹಂಗಾರೆ ನೀವು ಉದ್ಘಾಟನೆಗೆ ಹೆಂಗ್ ಬರ್ತೀರಾ ಸರ್? ನಿಮ್ಗೆ ಏನು ಗೊತ್ತಿಲ್ಲ ಮಾಹಿತಿ, ಯಾಕೆ ಉದ್ಘಾಟನೆ ಮಾಡಿಸ್ತೀರ ಹಂಗಾರೆ? ಹಂಗೇನಿಲ್ಲ. ಈಗಾಗಲೇ ವಿಚಾರವನ್ನ ನಾನು ಬಂದು ನೋಡಿ, ನಾನು ನೋಡಪ್ಪ ಹಳೆ ಬಣ್ಣ ಕಣ್ಣಂಗೆ ಕಾಣಿಸ್ತದೆ, ಹೊಸ ಬಣ್ಣ ಮಾಡಿಸ್ಬೇಕು ಅಂತೂ ಕೂಡ ಅವ್ರಿಗೆ ಹೇಳಿದ್ದೀನಿ. ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಕಟ್ಟಡ ಸಂಪೂರ್ಣ ಹಾಳಾಗಿದೆ, ನೀವು ಸೈನ್ ಹಾಕಿದಿರಾ ಇಲ್ವಾ ಅಷ್ಟೇ? ಅಲ್ಲ, ಹಾಳಾಗಿದೆ ಅಂತಾರೆ ಇಂಜಿನಿಯರ್. ಈಗ ನಾನು ಯಾವುದೋ ಒಂದು ಟೆಕ್ನಿಕಲ್ ಪರ್ಸನ್ ಅಲ್ಲ. ನೋಡಿದ್ರಲ್ಲ ಸರ್? ಅಲ್ಲ, ಈಗ ಆಯ್ತು, ಅದನ್ನೇ MLA ಅವ್ರು ಹೇಳಿದ್ರಲ್ಲ. MLAಗಿಂತ ನಾ ದೊಡ್ಡವನಾ? ದಯಮಾಡಿ ನೀವು ಸೈನ್ ಹಾಕಿದ್ರೆ ಅಲ್ಲ, ಒಂಚೂರು ಫೈಲ್ ನೋಡ್ತೀನಿ. ನೀವು ಸೈನ್ ಹಾಕಿದಿರಾ ಇಲ್ವಾ? ಇರಪ್ಪ, ಇಲ್ಲಿ ನೀವು ಸೈನ್ ಹಾಕಿದ್ರೆ ಇಲ್ವಾ ಸರ್?
ಅಲ್ಲ ನಾನು ಫೈಲ್ ನೋಡ್ತೀನಿ. ಸರ್, ಈಗ ಫೈಲ್ ದಿವಸಕ್ಕೆ ನೋಡಿದ್ರೆ ನೂರಾರು ಫೈಲ್ಗಳು ಇರ್ತಾವೆ, ನಾನು ಯೋಚನೆ ಮಾಡ್ಬೇಕಲ್ಲ. ನೀವು ನೋಡ್ಕೊಂಡ್ ಬಂದಿದ್ದೀರಾ ಇಲ್ವಾ ಹಂಗಾರೆ? ಯಾವ್ದನ್ನ ಬಂದು ನೋಡಿದ್ದೀನಿ, ಆದ್ರೆ ನೋಡ್ತೀನಿ ಫೈಲಲ್ಲಿ ಏನಿದೆ ನೀವು ಅಂತ. ಸೈನ್ ಹಾಕಿದ್ರು ಇಲ್ವಾ ಅದನ್ನ ಹೇಳಿ ಕರೆಕ್ಟ್ ಆಗಿ. ಅಲ್ಲ ನಾ ಫೈಲ್ ನೋಡ್ದೇನೆ ಏನು ಹೇಳಿ, ಆರಿಕೆ ಉತ್ತರ ಕೊಡ್ಬಿಡಿ ಸರ್. ಆರಿಕೆ ಅಂತಲ್ಲ, ಈಗ ನಾನು ನೋಡ್ತೀನಿ ಹೋಗಿ ಆಮೇಲೆ ಹೇಳ್ತೀನಿ ಫೋನ್ ಹಾಕಿ. ಮುಂಚೆ ಬಂದಿದ್ದೀರಾ ಹಂಗಾರೆ ನೀವು? ಹೌದಾ? MLA ಕರ್ಕೊಂಡು ಹಂಗೆ ಮುಂಚೆ ಬಂದಿದ್ದೀರಾ? ಮತ್ತೆ ಆಗಲ್ಲ ಕಣಪ್ಪ, ಈಗ ನಾ ಫೈಲ್ ನೋಡ್ದೇನೆ ಹೇಗೆ ಹೇಳಿ. ಕಟ್ಟಡ ಉದ್ಘಾಟನೆ ಆಗ್ಬೇಕಾದ್ರೆ MLA ಅವರು ಮಾಹಿತಿ ಕೊಟ್ಟಿದ್ದೀರಿ, ನೀವು ಸೈನ್ ಹಾಕಿದಿರಾ ಇಲ್ವಾ ಅಷ್ಟನ್ನ ಹೇಳಿ ನಮ್ಗೆ ಕ್ಲಾರಿಟಿ ಕೊಡಿ. ಸೈನ್ ಅಲ್ಲ ಬಹುಶಃ HM ಸೈನ್ ಹಾಕಿದ್ರೆ ಹಾಕಿರ್ತೀನಿ, ಹಾಕಿಲ್ವಾ? HM ಸೈನ್ ಹಾಕಿದ್ರೆ ಹಾಕಿರ್ತೀನಿ. HM ಅಲ್ಲ ಆ ಬಹುಶಃ ಹಾಕಿದ್ದೀನಿ ಅಂತ ಅನ್ಸುತ್ತೆ. ಅಷ್ಟನ್ನ ಹೇಳಿ ಮತ್ತೆ ನೀವು ಬಿಡಿ. ಏನು 1ರಿಂದ 7ನೇ ತರಗತಿವರೆಗೆ ಸರಿಸುಮಾರು 63 ಜನ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು, ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಬೆಳೆಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಘೋಷವಾಕ್ಯಗಳನ್ನು ಹೇಳ್ತದೆ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂತಹ ಇಂಥ ಅಧಿಕಾರಿಗಳು ಸರ್ಕಾರಿ ಶಾಲೆಗಳ ವಿಚಾರದಲ್ಲಿ ತಮ್ಮ ಬೇಜವಾಬ್ದಾರಿತನ ಆಗಿರ್ಬೋದು ಅಥವಾ ಇವರು ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಇವತ್ತು ಉದ್ಘಾಟನೆಗೆ ಬಂದಂತಹ ಶಾಸಕ ಯೋಗೀಶ್ವರ್ ಅವರು ಕೂಡ ಈ ಒಂದು ಮಾತನ್ನು ಹೇಳಿದ್ದಾರೆ. ನಾವು ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿಸ್ತೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಆ ಅಧಿಕಾರಿಗೆ ಯಾರು BO ಇದ್ದಾರೆ ಅವರಿಗೆ ಸ್ವತಃ ಬೈರಾಪಟ್ಟಣ ಗ್ರಾಮದ ಜನ ಏನು ಅವರಿಗೆ ಒಂದು ಚೀಮಾರಿ ಹಾಕುವಂತ ಕೆಲಸವನ್ನು ಕೂಡ ಸ್ಥಳದಲ್ಲಿ ಮಾಡಿದ್ದಾರೆ. ಒಟ್ಟಾರೆ ಚನ್ನಪಟ್ಟಣ ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದೆಯಾ ಎನ್ನುವಂತಹ ಅನುಮಾನ ಇಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ಓರ್ವ ಶಾಸಕರಾದಂಥವರು ಇಂತಹ ವಿಚಾರಗಳನ್ನ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಉದ್ಘಾಟನೆಗೆ ಬಂದಂತ ಸಂದರ್ಭದಲ್ಲಿ ಅವರು ಇದನ್ನ ನೋಡುವ ಬದಲು ಆ ಒಂದು ಕೆಲಸ ಕಾಮಗಾರಿ ಯಾವ ರೀತಿ ಆಗಿದೆ, ಯಾವ ಹಂತದಲ್ಲಿ ಆಗಿದೆ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ನೋಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ಅಧಿಕಾರಿಗಳು ದಿಕ್ಕನ್ನ ತಪ್ಪಿಸಿದ್ದಾರಾ ಎನ್ನುವಂತಹ ವಿಚಾರ ಕೂಡ ಇಲ್ಲಿ ಗಮನಾರ್ಹ. ಹಾಗಾಗಿ ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಚನ್ನಪಟ್ಟಣದಲ್ಲಿ ಒಂದು ಸಮನ್ವಯ ಕೊರತೆ ಇದೆಯಾ ಎನ್ನುವಂತಹ ಪ್ರಶ್ನೆ ಈ ಒಂದು ಘಟನೆಯಿಂದ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕಾದ್ರೆ ಇಂತಹ ಪ್ರಕರಣಗಳು ಆಗಬಾರದು. ಯಾಕಂದ್ರೆ ಬಡವರ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಕಲೀಲಿಕ್ಕೆ ಬರ್ತಾರೆ. ಅವರು ಬರ್ತಕ್ಕಂತಹ ಆ ಸರ್ಕಾರಿ ಶಾಲೆಗಳಿಗೆ ಇಂತಹ ಕಳಪೆ ಕಾಮಗಾರಿಯನ್ನ ಮಾಡಿ ಅವರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಕ್ಕಂತಹ ಯಾರೇ ಆಗಿರ್ಬೋದು ಅವರ ವಿರುದ್ಧ ಸರ್ಕಾರ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬೈರಾಪಟ್ಟಣ ಗ್ರಾಮಸ್ಥರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.